ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಗೌರಿ ಇಲ್ಲಿ ಡ್ಯೂಟಿಗೆ ಅಂತ ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಅವ್ರ ಅಸಿಸ್ಟೆಂಟ್ ಕೇಳ್ತಾ ಇರ್ತಾಳೆ, ಮೇಡಮ್ ಏನು ಗೊತ್ತಾ, ಏನು ಮೇಡಮ್ ಇವತ್ತು ಏನಾದರೂ ವಿಶೇಷ ಇದೆಯಾ, ಡಿಫ್ರೆಂಟಾಗಿ ಕಾಣಿಸ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಯಾಕೆ ಈಗ ಅಂತೀರಾ ಅಂತ ಕೇಳ್ತಾ ಇರ್ತಾಳೆ. ಯಾವಾಗಲೂ ಸ್ಯಾರಿನೇ ವೇರ್ ಮಾಡ್ತಾ ಇದ್ರಲ್ಲ, ಇವತ್ತು ಡ್ರೆಸ್ಸಲ್ಲಿ ಬರ್ತಾ ಇದ್ರಲ್ಲ, ಅದಕ್ಕೆ ಕೇಳ್ತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಅಸಿಸ್ಟೆಂಟ್ಗೆ ಹೇಳ್ತಾ ಇರ್ತಾಳೆ, ಓ ಅದಾ, ನನ್ನ ಬಟ್ಟೆ ಎಲ್ಲನೂ ಲಾಂಡ್ರಿಗೆ ಕೊಟ್ಟಿದ್ಲು ಅಕ್ಕ, ಬೇರೆ ಆಪ್ಷನ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಈ ಡ್ರೆಸ್ನ ಹಾಕ್ಕೊಂಡೆ ಅಂತ ಅಂದಾಗ, ಹೌದಾ ಮೇಡಮ್ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಶಿವರುದ್ರಪ್ಪ ಹೆಣ್ಣಿನ ವೇಷದಲ್ಲಿ ಸೀರೆನ ಹಾಕ್ಕೊಂಡು ರೌಡಿಗಳನ್ನು ಅವನೇ ಅಟ್ಟಾಡಿಸಿ ಹೇಳ್ಕೊಂಡು ಅಟ್ಟಾಡಿಸ್ಕೊಂಡು ಓಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಯಾರೋ ಹೆಂಗಸು ಹೋಗ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಗಾಡಿ ನಿಲ್ಲಿಸಿ, ಇಲ್ಲಿ ಹೆಣ್ಣಿನ ಘೋಷಣೆ ಆಗಬಾರ್ದು, ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಾವು ಅವಳನ್ನ ಕಾಪಾಡಬೇಕು, ಏನಾದರೂ ಮಾಡಿ ಹೆಂಗಸನ್ನ ಕಾಪಾಡಿ ಅಂತ ಹೇಳಿದ ತಕ್ಷಣ ಆ ಪೊಲೀಸ್ ಜೀಪು ಆ ಕಡೆ ಟರ್ನ್ ಆಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಂದು ಕಡೆ ಬೇಕು ಬೇಕು ಅಂತ ಶಿವರುದ್ರಪ್ಪ ರೌಡಿಗಳನ್ನ ಬಿಟ್ಟು ತನ್ನ ಮೇಲೆ ಎಲ್ಲೆಲ್ಲೋ ಓಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ಸ್ಪೆಕ್ಟರ್ ಹೋಗ್ತಾ ಇರ್ತಾರೆ, ಮೇಡಮ್ ಇಲ್ಲಿ ಕಾರ್ ಹೋಗಲ್ಲ ಆಯ್ತಾ, ಅದಕ್ಕೋಸ್ಕರ ಜೀಪು ಹೋಗಲ್ಲ, ಕಾರು ಹೋಗಲ್ಲ, ನಾವು ಲೋಕಲ್ ಇನ್ಸ್ಪೆಕ್ಟರ್ಗೆ ಹೇಳೋಣ, ಅವರು ಹ್ಯಾಂಡ್ ಓವರ್ ತಗೋತಾರೆ ಅಂತ ಅಂದಾಗ, ಏನ್ರಿ ಹೇಳ್ತಾ ಇದ್ದೀರಾ, ನಮ್ಮ ಜಿಲ್ಲೆಯಲ್ಲಿ ಇಂಥದ್ದೊಂದು ಕೆಟ್ಟ ಘಟನೆ ನಡಿಬೇಕಾ, ಮೊದಲು ಆ ಹೆಣ್ಣಿನ ಜೀವನ ಕಾಪಾಡಿ ಅಂತ ಅಂದಾಗ, ಮೇಡಮ್ ನಿಮ್ಮನ್ನೊಬ್ಬರನ್ನ ಬಿಟ್ಟು ಹೋಗ್ಬೇಕಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ನನ್ನ ಕೆಲಸ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಅವ್ರ ಜೀವಕ್ಕೆ ಆಪತ್ತು ಬರಬಾರ್ದು, ನನ್ನನ್ನು ನೋಡ್ಕೊಳ್ಳೋಕೆ ಇವ್ರು ಇದ್ದಾರಲ್ವಾ, ನೀವು ನಿಮ್ಮ ಪಾಡಿಗೆ ಹೋಗಿ ಅವ್ರನ್ನ ಮೊದಲು ಹುಡುಕಿ ಅಂತ ಇನ್ಸ್ಪೆಕ್ಟರ್ನ ಕಳಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಎಲ್ಲ ಹುಡುಕ್ತಿರ್ಬೇಕಾದ್ರೆ ಗೌರಿ ಹೇಳ್ತಿರ್ತಾಳೆ, ಇವ್ರ ಮಾತು ನಂಬ್ಕೊಂಡು ಕುತ್ಕೊಂಡ್ರೆ ಆಗಲ್ಲ, ನಾವು ಒಂದು ಕಡೆ ಹುಡ್ಕೋಣ ಅಂತ ತನ್ನ ಅಸಿಸ್ಟೆಂಟಾಗಿ ಕರ್ಕೊ ಬರ್ತಾ ಇರ್ತಾಳೆ. ಹಾಗೆ ನೀವೊಂದು ಕಡೆ ಹುಡುಕಿ, ನಾನೊಂದು ಕಡೆ ಹುಡುಕ್ತೀನಿ ಅಂತ ಇಬ್ಬರು ಹುಡುಕ್ತಾ ಇರಬೇಕಾದ್ರೆ ಮತ್ತೆ ಪೊಲೀಸ್ ಸಿಗ್ತಾರೆ. ಸಿಕ್ಕಿದ್ರ ಅಂತ ಅಂದಾಗ, ಇಲ್ಲ ಮೇಡಮ್ ಅಂತ ಹೇಳಬೇಕಾದ್ರೆ, ಆ ಟೆಲಿಕಾಸ್ಟ್ ಆಯಿತಾ, ಅವರು ಸಿಗಲೇಬೇಕು, ಅವ್ರಿಗೇನು ತೊಂದರೆ ಆಗಬಾರ್ದು, ಹುಡುಕಿ, ನೀವೊಂದು ಕಡೆ ಹುಡುಕಿ, ನಾನೊಂದು ಕಡೆ ಹುಡುಕ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಮೇಡಮ್ ನಿಮಗೆ ತೊಂದರೆ ಆಗುತ್ತೆ ಬೇಡ ಅಂದಾಗ, ನಾನು ಹೇಳ್ದಷ್ಟು ಮಾಡಿ ಆಯಿತಾ, ನಾನು ಹುಡುಕ್ತಾ ಇರ್ತೀನಿ, ನೀವು ಹುಡುಕಿ ಅಂತ ಎಲ್ಲ ಕಡೆ ಪೊಲೀಸ್ ಕಳಿಸ್ಬಿಟ್ಟು ಇವಳು ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಒಂದು ಕಾರ್ ಹತ್ರ ಹೆಣ್ಣಿನ ವೇಷ ಹಾಕ್ಕೊಂಡು ಶಿವರುದ್ರಪ್ಪ ಕೂತಿರ್ತಾನೆ. ಅವಳನ್ನ ನೋಡ್ಬಿಟ್ಟು ಹೆಂಗಸು ಅಂತ ಅನ್ಕೋಬಿಟ್ಟು, ಅಯ್ಯೋ ನೀವು ಇಲ್ಲೇ ಇದ್ದೀರಾ, ಟೆನ್ಷನ್ ಮಾಡ್ಕೋಬೇಡಿ, ನಾನು ಈ ಊರಿನ DC, ನಿಮ್ಮದು ಅಡ್ರೆಸ್ ಕೊಡಿ, ನೀವು ಎಲ್ಲಿಯವ್ರು ಅಂತ ಹೇಳಿ ನಿಮ್ಮ ಊರಿಗೆ ನಾನು ಸೇಫಾಗಿ ತಲುಪಿಸ್ತೀನಿ, ಹೇಳಿ ಮಾತಾಡಿ ಅಂತ ಹೇಳ್ತಾ ಇರ್ತಾಳೆ. ನೋಡಿ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಅಡ್ರೆಸ್ ಹೇಳಿ, ನಿಮ್ಮ ಮನೆಗೆ ಸೇಫಾಗಿ ಕಳಿಸ್ತೀನಿ ಅಂತ ಅಂದಾಗ ಈ ಕಡೆ ಶಿವರುದ್ರಪ್ಪ ತಲೆ ಮೇಲೆ ಹಾಕಿರೋ ಸೆರಗನ್ನ ತೆಗೆದ್ಬಿಡ್ತಾನೆ. ಅವನನ್ನ ನೋಡಿದ ತಕ್ಷಣ ಈ ಕಡೆ ಗೌರಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ನೀನು ಅಚ್ಚಿ ಅಂತ ಅನ್ಬೇಕಾದ್ರೆ, ಹೌದು ಕಣೆ ನಾನು, ಏನು ನನ್ನನ್ನು ಮನೆಗೆ ಸೇಫಾಗಿ ಕಳಿಸ್ತೀಯಾ, ಮೊದಲು ನಿನ್ನ ಮನೆಗೆ ನೀನು ಸೇಫಾಗಿ ಹೋಗ್ತೀಯ ಹಂಗೆ ನೋಡ್ಕೊ ಅಂತ ಅಂದಾಗ, ನಿನ್ನ ಹತ್ರ ಏನು ಮಾತಾಡೋದು ಅಂತ ಗೌರಿ ಹಂಗೆ ಉಗಿದ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಕೈ ಹಿಡ್ಕೊಂಡು ಎಳಿತಾನೆ. ಏನು ಮಾಡ್ತಿದ್ಯಾ ಬಿಡು ನನ್ನನ್ನು, ಇನ್ಸ್ಪೆಕ್ಟರ್ ಅಂತ ಜೋರಾಗೆ ಕೂಗ್ತಿರ್ಬೇಕಾದ್ರೆ ಬಂದರು ಅಂತ ರೌಡಿಗಳನ್ನ ಕರೆದ್ಬಿಟ್ಟು ಮುಗು ತುಂಬ ಕ್ಯಾಪ್ ಹಾಕ್ಕೊಂಡು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಎಲ್ಲ ಕಡೆ DC ಗೌರಿನ ಹುಡುಕ್ತಾ ಇರ್ತಾರೆ, ಎಲ್ಲಿ ಹುಡುಕಿದ್ರು ಸಿಗೋದೇ ಇಲ್ಲ. ಹಾಗೆ ಡ್ರೈವರ್ ಕೇಳ್ತಿರ್ಬೇಕಾದ್ರೆ, ಸರ್ ಮೇಡಮ್ ನಿಮ್ಮಿಂದನೇ ಬಂದರು ಸರ್ ಅಂತ ಅಂದಾಗ ಈ ಕಡೆ ಇನ್ಸ್ಪೆಕ್ಟರ್ಗೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ, ಎಲ್ಲೋದ್ರಪ್ಪ ಈ ಮೇಡಮ್ ಅಂತ ಅವರು ಸಹ ಎಲ್ಲ ಕಡೆ ಗಾಬರಿಯಿಂದ ಹುಡುಕ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮನಗಿದ್ದ ಶಂಕರ ಮನೆಯಲ್ಲಿ ಗೌರಿ ಗೌರಿ ಅಂತ ಎದ್ದು ಕೂತ್ಕೊಬಿಡ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಸುನಂದ, ಏನಾಯಿತು ಶಂಕರ, ಯಾಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಓಡೋಡಿ ಬರ್ತಿರ್ಬೇಕಾದ್ರೆ, ಕೆಟ್ಟ ಕನಸು ಬಿತ್ತು ಅದಕ್ಕೆವ, ಅದಕ್ಕೋಸ್ಕರ ಈ ರೀತಿ ಕಿರ್ಚಿದೆ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ಸಮಾಧಾನ ಮಾಡ್ಕೊ, ನೀನು ಮಲಗಿದ್ದನ್ನು ನೋಡಿ ಸುಸ್ತಾಗಿ ಮಲಗಿದೆಯಾ ಅಂತ ಅಂದ್ಕೊಂಡೆ, ಅದಕ್ಕೆ ಎದ್ದಾಳಿಸ್ಲಿಲ್ಲ, ಜ್ಯೂಸ್ ತಂದಿದ್ದೀನಿ ಸ್ವಲ್ಪ ಕುಡಿ, ಸಮಾಧಾನ ಆಗುತ್ತೆ ಅಂತ ಕುಡಿಸ್ಬಿಟ್ಟು ಕೇಳ್ತಾ ಇರ್ತಾಳೆ. ಹೇಳು ಶಂಕರ ಏನಾಯಿತು ಅಂದಾಗ, ನನಗೆ ತುಂಬ ಕೆಟ್ಟ ಕನಸು ಬಿತ್ತು, ಆ ಕನಸಲ್ಲೆಲ್ಲ ಬರೀ ರಕ್ತ 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 ಅನ್ನೋದೇ ಬಿದ್ದುಬಿಡ್ತು, ತುಂಬ ಭಯ ಆಗ್ತಿದೆ, ಈ ರೀತಿ ಭಯಾನಕವಾದ ನನಗೆ ಕನಸು ಯಾವತ್ತೂ ಬಿದ್ದಿರಲಿಲ್ಲ ಅದಕ್ಕೆವ ಅಂತ ಅನ್ಬೇಕಾದ್ರೆ ಅವಳಿಗೆ ತುಂಬ ಶಾಕ್ ಆಗಿ ಸುನಂದ ಈ ಕಡೆ ಶಂಕರ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಸುನಂದ ಹೇಳ್ತಾ ಇರ್ತಾಳೆ, ಕೆಟ್ಟ ಕನಸು ಬೇರೆ ಬಿದ್ದಿದೆ, ಯಾಕೋ ನನಗೆ ಭಯ ಆಗ್ತಿದೆ, ಮುಂದೆ ಏನೋ ಆಗೋ ಸೂಚನೆನ ಸೂಚಿಸ್ತಿದೆ ಅಂತ ಅನಿಸುತ್ತೆ ಅಂದಾಗ, ಏನಿಲ್ಲ ತಲೆ ಕೆಡಿಸ್ಕೊಬೇಡಿ ಅದಕ್ಕೆ ಹೋಗಿ ಅಂತ ಹೇಳ್ತಾ ಇರ್ತಾನೆ. ನನಗೆ ಹೇಳಿ ನೀನೇ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀಯ ಶಂಕರ, ತಲೆ ಕೆಡಿಸ್ಕೋಬೇಡ, ಮಧ್ಯಾಹ್ನ ಬೇರೆ ನೀನು ಮಲಗಲ್ಲಲ್ವಾ, ಏನೋ ಕೆಟ್ಟ ಕನಸು ಬಿದ್ದಿದೆ, ನೀನು ಜ್ಯೂಸ್ ಕುಡಿದು ಆರಾಮಾಗಿ ಹೋಗಿ ಮಲ್ಕೋ, ಏನಾದರೂ ಬೇಕು ಅಂದರೆ ಒಂದು ಕೂಗಾಕು, ನಾನು ಬರ್ತೀನಿ ಅಂತ ಸುನಂದ ಎದ್ದು ಹೋಗ್ತಾ ಇರ್ತಾಳೆ. ಹಾಗೆ ಶಂಕರ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ನನ್ನ ಮನಸ್ಸಿಗೆ ಯಾಕೆ ಇಷ್ಟು ಕಳವಳ ಆಗ್ತಿದೆಯಲ್ಲ, ನನ್ನ ಹತ್ರದವ್ರಿಗೆ ಏನಾದರೂ ತೊಂದರೆ ಆಗ್ತಿರ್ಬೋದು, ತೊಂದರೆ ಆದರೆ ಈ ರೀತಿನೇ ನನಗೆ ಅನ್ಸೋದು, ಯಾರಿಗೆ ಏನಾದರೂ ತೊಂದರೆ ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ವಿಜಯ್ ಮೊಬೈಲಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ಇದೇನಿದು ಅನ್ನೋನ್ ನಂಬರ್ ಬರ್ತಿದೆಯಲ್ಲ, ಹಲೋ ಯಾರು ಅಂತ ಕೇಳಬೇಕಾದ್ರೆ, ಮೇಡಮ್ ನಾನು ಇನ್ಸ್ಪೆಕ್ಟರ್ ಮಾತಾಡ್ತಿರೋದು, DC ಮೇಡಮ್ ಮನೆಗೆ ಬಂದ್ರ ಅಂತ ಕೇಳ್ತಾ ಇರ್ತಾನೆ. ಏನು ಹೇಳ್ತಿದ್ರಿ ಇನ್ಸ್ಪೆಕ್ಟರ್, ನೀವೇ ತಾನೇ ಅವಳನ್ನ ಕರ್ಕೊಂಡು ಹೋಗಿದ್ದು, ಇಷ್ಟು ಬೇಗ ಎಲ್ಲ ಅವಳು ಮನೆಗೆ ಬರ್ತಾಳೆ ಅಂದಾಗ, ಮೇಡಮ್ ಈ ರೀತಿ ಆಯಿತು ಅಂತ ನಡೆದಿದ್ದ ಘಟನೆ ಎಲ್ಲ ಹೇಳಿದಾಗ ವಿಜಯ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಸರ್ ಈ ಕಡೆ ಕಾಣ್ತಾ ಇಲ್ಲ ಅಂತ ಅಂತಿದ್ರಲ್ಲ, ಎಲ್ಲೋದ್ಲು ಗೌರಿ ಅಂತ ಅನ್ಬೇಕಾದ್ರೆ, ನಮಗೂ ಅದೇ ಗೊತ್ತಾಗ್ತಿಲ್ಲ, ಹೆಂಗಸನ್ನ ಹುಡುಕ್ತೀನಿ ಅಂತ ಹೋದರು ನಾಪತ್ತೆ ಆಗಿದ್ದಾರೆ ಅಂದಾಗ, ಕಾಲ್ ಮಾಡಿ ನೋಡಿ ಅಂತ ಹೇಳ್ತಾ ಇರ್ತಾಳೆ. ನಾಟ್
ನಾಟ್ ರೀಚಬಲ್ ಬರ್ತಿದೆ ಮೇಡಮ್, ಅದಕ್ಕೆ ಕಾಲ್ ಮಾಡಿದ್ವಿ ಅಂತ ಅನ್ಬೇಕಾದ್ರೆ ನಮ್ಮ ಗೌರಿದು ಯಾವತ್ತೂ ಸಹ ನಾಟ್ ರೀಚಬಲ್ ಬರಲ್ಲ. ಇನ್ಸ್ಪೆಕ್ಟರ್ ಪ್ಲೀಸ್ ಎಲ್ಲಿದ್ದಾಳೆ ಅಂತ ಆದಷ್ಟು ಬೇಗ ಹುಡುಗಿ ನನಗೆ ಕಾಲ್ ಮಾಡಿ, ತುಂಬ ಟೆನ್ಷನ್ ಆಗ್ತಿದೆ ಅಂತ ಗೌರಿ ನಾನು ನೆನೆಸ್ಕೊಂಡು ಈ ಕಡೆ ಬೇಜಾರಿಂದ ವಿಜಿ ಹೇಳ್ತಾ ಇರ್ತಾಳೆ. ಸರಿ ಮೇಡಮ್, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ಹುಡುಕಿ ನಿಮಗೆ ಕಾಲ್ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಗೌರಿ ಬಗ್ಗೆ ಯೋಚನೆ ಮಾಡಿಕೊಂಡು ವಿಜಿ ಹೇಳ್ತಾ ಇರ್ತಾಳೆ, ಅಲ್ಲ ಏನಾಯಿತು ನಮ್ಮ ಗೌರಿ ಯಾವತ್ತೂ ಫೋನ್ ನಾಟ್ ರೀಚಬಲ್ ಆಗಿರಲಿಲ್ಲ, ಇವತ್ತಾಕೆ ನಾಟ್ ರೀಚಬಲ್ ಆಯಿತು ಅಂತ ಅವಳು ಸಹ ಟ್ರೈ ಮಾಡ್ತಾ ಇರ್ತಾಳೆ. ಎಷ್ಟು ಟ್ರೈ ಮಾಡಿದ್ರು ಫೋನ್ ನಾಟ್ ರೀಚಬಲ್ ಆಗಿರಬೇಕಾದ್ರೆ ಅಯ್ಯೋ ದೇವ್ರೆ, ಒಂದು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ರೆ ಇನ್ನೊಂದು ಕೆಟ್ಟದ್ದು ಮಾಡ್ತಿದೀಯಾ, ಏನಪ್ಪ ಮಾಡಲಿ, ಇನ್ಸ್ಪೆಕ್ಟರನ್ನು ಹುಡುಕೊಡ್ತೀನಿ ಅಂತ ಹೇಳಿದರು, ಆದರೆ ನನಗೆ ಮಾತ್ರ ಇಷ್ಟು ಟೆನ್ಷನ್ ಆಗ್ತಿರುತ್ತೆ ಅಂತ ಒದ್ದಾಡ್ತಾ ಇರ್ತಾಳೆ. ಹಾಗೆ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಈ ಕಡೆ ಶಿವರುದ್ರಪ್ಪ ಗೌರಿನ ಕಟ್ಟಾಕೊಂಡು ಕರ್ಕೊಬರ್ತಾ ಇರ್ತಾನೆ. ಹಾಗೆ ತಾನು ಹಾಕಿದ ವೇಷ ಎಲ್ಲ ತೆಗೆದ್ಬಿಟ್ಟು ಈ ಹೆಂಗಸರು ಯಾವ ರೀತಿ ಸೀರೆ ಉಟ್ಕೋತಾರೋ ಗೊತ್ತಿಲ್ಲ, ನನಗಂತೂ ಒಂದಿನ ಮಾತ್ರ ಉಟ್ಕೊಳಕ್ಕಾಗ್ತಿಲ್ಲ, ಹೆಸರೆಲ್ಲ ತೆಗೆದು ಅಂತ ಹೇಳ್ತಾ ಇರ್ತಾನೆ. ಏಯ್ ಬಿಡೋ, ನನ್ನನ್ನು ಯಾಕೋ ಕಿಡ್ನಾಪ್ ಮಾಡಿದ್ಯಾ, ನಿನಗೆ ಪರಿಣಾಮ ಸರಿ ಇರಲ್ಲ ನೋಡು, ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಕಿರ್ಚು ಗೌರವ ಕಿರ್ಚು, ಎಷ್ಟಂತ ಕಿರ್ಚುತ್ತೀಯಾ, ನಿನ್ನ ಕಾಪಾಡೋಕ್ಕೆ ಯಾರೂ ಬರಲ್ಲ ಅಂತ ಶಿವರುದ್ರಪ್ಪ ನಗಾಡ್ತಾ ಇರ್ತಾನೆ. ಹಾಗೆ ವಿಜಯ್ ಮನೇಲಿ ಟೆನ್ಷನ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಭುವಿ ವಿಜಿ ವಿಜಿ ಅಂತ ಕೂತ್ಕೊಂಡು ಬರ್ತಾಳೆ. ಯಾಕೆ ವಿಜಯ್ ಡಲ್ ಆಗಿದೆಯಾ, ಏನಾಯ್ತು ಅನ್ಬೇಕಾದ್ರೆ ಏನಂತ ಹೇಳಲಿಕ್ಕಂತ, ನಿಮ್ಮಮ್ಮ ಕಾಣಿಸ್ತಿಲ್ಲ ಅಂದರೆ ಗೌರಿ ಕಾಣಿಸ್ತಿಲ್ಲ, ನಿನಗೆ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ, ನನ್ನ ಕೈಲಿ ಹೇಳೋಕ್ಕಾಗ್ತಿಲ್ಲ ಅಂತ ಮನಸ್ಸಲ್ಲಿ ನೊಂದ್ಕೋತಾ ಇರ್ತಾಳೆ. ಆಗ ಭುವಿ ಹೇಳ್ತಾ ಇರ್ತಾಳೆ, ಏನಾಯಿತು ಯಾಕೆ ಇಷ್ಟು ಡಲ್ ಆಗಿದೆಯಾ ಅಂತ ಅಂದಾಗ, ಏನಿಲ್ಲಕ್ಕಂತ ಸ್ವಲ್ಪ ಟೆನ್ಷನ್ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಸರಿ ಹಾಗಾದರೆ ಸ್ವಲ್ಪ ನನ್ನ ಜೊತೆ ಆಟ ಆಡು ವಿಜಿ ಅಂತ ಅನ್ಬೇಕಾದ್ರೆ, ಮೂಡ್ ಸರಿ ಇಲ್ಲ ಪುಟ್ಟ, ಬೇಜಾರು ಮಾಡ್ಕೋಬೇಡ ಅಂದಾಗ, ಯಾವಾಗಲೂ ಇದೇ ಆಯಿತು ಹೋಗು ವಿಜಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಮ್ಮ ಎಲ್ಲಿ ಅಂತ ಅನ್ಬೇಕಾದ್ರೆ ಅಮ್ಮ ಆರಾಮಾಗಿ ಬರ್ತಾಳೆ, ಟೆನ್ಷನ್ ತೊಗೋಬೇಡ ಮಗಳೇ ಅನ್ಬೇಕಾದ್ರೆ, ಸರಿ ಬಿಡು ನಾನು ಆಟ ಆಡ್ಕೋತೀನಿ ಅಂತ ಭುವಿ ಆಟ ಆಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿಜಿ ನಾನು ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ. ಏನು ಸರ್ ಎಲ್ಲಿ ನಮ್ಮ ಗೌರಿ ಅಂತ ಅನ್ಬೇಕಾದ್ರೆ, ಸಾರಿ ಮೇಡಮ್ ಡಿ ಸಿ ಮೇಡಮ್ ಎಲ್ಲೂ ಕಾಣ್ತಿಲ್ಲ ಅಂತ ಅಂದಾಗ ವಿಜಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಏನು ಸರ್ ಈ ರೀತಿ ಸಿಲ್ಲಿ ಆನ್ಸರ್ ಕೊಡ್ತಿದ್ದೀರಲ್ಲ, ನಮ್ಮ ಗೌರಿ ಎಲ್ಲೋದ್ಲು ಅಂತ, ಗೌರಿ ಎಲ್ಲಿದೆಯಾ ಬೇಗ ಬಾ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಮೇಡಮ್ ಪ್ಲೀಸ್ ಈ ರೀತಿ ಕಣ್ಣೀರು ಹಾಕ್ಬೇಡಿ, ಇಡೀ ಡಿಪಾರ್ಟ್ಮೆಂಟ್ ನಿಮ್ಮ ಜೊತೆ ಇದೆ, ಖಂಡಿತ ಡಿ ಸಿ ಮೇಡಮ್ಗೆ ಏನೂ ಆಗಲ್ಲ, ನಾವು ಹುಡ್ಕೊ ಬರ್ತೀವಿ, ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಧೈರ್ಯನೇ ಬರ್ತಿಲ್ಲ, ಸಮಾಧಾನ ಹೇಗೆ ಮಾಡ್ಕೊಳ್ಳಿ ಅಂತ ವಿಜಿ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಹೀಗೆ ಕೂತ್ಕೊಂಡ್ರೆ ಆಗಲ್ಲ, ಯಾರಿಗೆ ಹೇಳ್ಬೇಕು ಅವರಿಗೆ ಈ ವಿಷಯನ ತಲುಪಿಸ್ಲೇಬೇಕು, ಆದಷ್ಟು ಬೇಗ ನಮ್ಮ ಶಂಕರನಿಗೆ ಈ ವಿಷಯನ ಹೇಳಬೇಕು ಅಂತ ಶಂಕರನಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಈ ಕಡೆ ಶಂಕರ ಹೇಳಿ ಮೇಡಮ್ ಅಂತಂದಾಗ, ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಬೆಳಗ್ಗೆ ಡ್ಯೂಟಿಗೆ ಹೋದಳು ಗೌರಿ ಮನೆಗೆ ವಾಪಸ್ ಬಂದಿಲ್ಲ ಅಂತ ಅಂದಾಗ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ. ಈ ವಿಷಯನ ನಿಮಗೆ ಯಾರು ಹೇಳಿದ ಮೇಡಮ್ ಅಂತ ಅಂದಾಗ ಪೊಲೀಸ್ ಹೇಳಿದ್ರು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪೊಲೀಸ್ಗೆ ಕಾಲ್ ಬರ್ತಿರ್ಬೇಕಾದ್ರೆ ಪೊಲೀಸ್ ರಿಸೀವ್ ಮಾಡಿ ಯಾರು ಅಂತ ಅನ್ಬೇಕಾದ್ರೆ ಪಬ್ಲಿಕ್ಕಿಂದ ಮಾತಾಡ್ತಿರೋದು ಡಿ ಸಿ ಮೇಡಮ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಅಂದಾಗ ಈ ಕಡೆ ಶಾಕ್ ಆಗಿ ಪೊಲೀಸ್ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ವಿಜಯ್ ಏನು ಹೇಳ್ತಿದ್ದಾರೆ ಸರ್, ಕಿಡ್ನಾಪ ಅಂತ ಅಂದಾಗ ಈ ಕಡೆ ಆ ಮಾತನ್ನ ಕೇಳ್ಕೊಂಡು ಶಂಕರನಿಗೂ ಶಾಕ್ ಆಗ್ತಿರುತ್ತೆ. ಶಂಕರವರೇ ಲೈನಲ್ಲಿರಿ ಹಾಗೆ ಅಂತ ಅಂದಾಗ, ಸರ್ ಮಾತಾಡಿ ಅಂತ ವಿಜಯ್ ಹೇಳ್ತಾ ಇರ್ತಾಳೆ. ನಿಜ ಹೇಳ್ರು ನೀವು ಯಾರು ಅಂತ ಅನ್ಬೇಕಾದ್ರೆ, ಪಬ್ಲಿಕ್ ಸರ್, ತುಮಕೂರು ರೋಡಲ್ಲಿ ಡಿ ಸಿ ಮೇಡಮ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದನ್ನ ನಾನೇ ಕಣ್ಣಾರೆ ನೋಡಿದೆ, ನಿಜವಾಗ್ಲೂ ಅವರೇ ಮೇಡಮ್ ಅಂತ ಅಂದಾಗ, ಸರಿ ಥ್ಯಾಂಕ್ಸ್ ನಾವು ಹುಡುಕ್ತೀವಿ ಅಂತ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಎಲ್ಲ ವಿಷಯನ ಕೇಳ್ಕೊಂಡ್ರೆ ಶಂಕರವ್ರೆ ಪ್ಲೀಸ್ ಕಾಪಾಡಿ ಅಂತ ಅನ್ಬೇಕಾದ್ರೆ, ನೋಡಿ ಪ್ಲೀಸ್ ಇದು ಸೆನ್ಸಿಟಿವ್ ವಿಷಯ, ಯಾರಿಗೂ ಹೇಳ್ಬೇಡಿ, ಮೊದಲು ದಯವಿಟ್ಟು ಫೋನ್ನ ಕಟ್ ಮಾಡಿ ಅಂತ ವಿಜಯ್ಗೆ ಪೊಲೀಸ್ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭುವಿ ಹೇಳ್ತಾ ಇರ್ತಾಳೆ, ನಿಲ್ಲಿಸ್ರಿ, ಯಾರಿಗೆ ಫೋನ್ ಕಟ್ ಮಾಡಬಾರ್ದು, ಯಾರಿಗೆ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದೀರಾ ಪೊಲೀಸ್ ಅಂಕಲ್, ಅವ್ರು ಯಾರು ಗೊತ್ತಾ, ನಮ್ಮ ಡೆವಿಲ್ ಅಂಕಲ್, ಇದುವರೆಗೂ ಅಮ್ಮನ ಕಾಪಾಡಿದ್ದು ಡೆವಿಲ್ ಅಂಕಲ್ ನೀವಲ್ಲ, ದಯವಿಟ್ಟು ನೀವು ರಿಸ್ಕ್ ತೊಗೋಬೇಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೀನು ಚಿಕ್ಕ ಮಗು ಆಯಿತಾ, ನಿನಗೇನು ಅರ್ಥ ಆಗಲ್ಲ ಅಂದಾಗ, ಯಾರಿಗ್ರೆ ಅರ್ಥ ಆಗಲ್ಲ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನಾವು ಎಂತೆಂಥ ಕಷ್ಟದಲ್ಲಿದ್ದಾಗ ಡೆವಿಲ್ ಅಂಕಲ್ ಕಾಪಾಡ್ತಾರೆ ಗೊತ್ತಾ, ಇವಾಗಲೂ ನಮ್ಮ ಅಮ್ಮನ ಡೆವಿಲ್ ಅಂಕಲೇ ಕಾಪಾಡೋದು, ನೀವು ಹೊರಡಿ ಅಂತ ಹೇಳ್ತಾ ಇರ್ತಾಳೆ. ವಿಜಯ್ ಹೇಳ್ತಾ ಇರ್ತಾಳೆ, ಈ ರೀತಿ ಎಲ್ಲ ಮಾತಾಡಬಾರ್ದು, ಸುಮ್ಮನಿರು ಭುವಿ ಅಂತ ಅನ್ಬೇಕಾದ್ರೆ, ಸುಮ್ಮನಿರು ವಿಜಯ್, ನಿನಗೆ ಗೊತ್ತಿಲ್ವಾ, ನಿನಗೂ ಚೆನ್ನಾಗಿ ಗೊತ್ತು ನನಗೂ ಗೊತ್ತು, ನಮ್ಮನ್ನೆಲ್ಲ ಕಾಪಾಡೋದು ಡೆವಿಲ್ ಅಂಕಲ್, ಎಂತೆಂಥ ಕಷ್ಟಗಳನ್ನೆಲ್ಲ ಕಾಪಾಡಿದ್ದಾರೆ, ಇವಾಗಲೂ ಅಷ್ಟೇ ನಮ್ಮ ಅಮ್ಮನ್ನ ಕರ್ಕೊಂಡು ಬಂದೇ ಬರ್ತಾರೆ ಅಂತ ಹೇಳ್ತಿರ್ತಾಳೆ. ಅವಾಗ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಈ ಹುಡುಗಿ ಮಾತು ಕೇಟ್ಕೊಂಡು ನಾವು ಇರೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ, ಏಕೆಂದರೆ ಡಿ ಸಿ ಮೇಡಮು ಈ ಈ ಜಿಲ್ಲೆಗೆ ಆಸ್ತಿ ಇದ್ದಂಗೆ, ಅವ್ರನ್ನ ನಾವು ಕಾಪಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹುಡ್ಕಕ್ಕೆ ಹೋಗ್ತಾ ಇರ್ತಾರೆ. ಆಗ ಮತ್ತೆ ಭುವಿ ಫೋನ್ ಇಸ್ಕೊಬಿಟ್ಟು, ಕೊಡಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು, ನೋಡಿ ಡೆವಿಲ್ ಅಂಕಲ್ ನಮ್ಮಮ್ಮ ಎಲ್ಲೇ ಇದ್ದರೂ ನೀವೇ ಕರ್ಕೊಬರ್ಬೇಕು ಅಂತ ಅಂದಾಗ, ಸರಿ ರೋಡಿ ಬೇಬಿ ನೀನು ಟೆನ್ಷನ್ ತೊಗೋಬೇಡ, ಇದೇ ಧೈರ್ಯದಲ್ಲಿರು, ನಿಮ್ಮವ್ವ ಎಲ್ಲೇ ಇದ್ದರೂ ನಾನು ಕರ್ಕೊಬರ್ತೀನಿ ಅಂತ ಧೈರ್ಯ ಹೇಳ್ತಿರ್ತಾನೆ. ಹಾಗೆ ಇನ್ನೊಂದು ಕಡೆ ವಿಜಿಗೆ ಫೋನ್ ಕೊಡು ಅಂತ ಅಂದಾಗ, ನೋಡಿ ವಿಜಿ ಮೇಡಮ್ ನೀವು ಟೆನ್ಷನ್ ತೊಗೋಬೇಡಿ, ಮಗಿನ ಸಂತಾಗ ನೋಡ್ಕೊಳ್ಳಿ, ಎಲ್ಲೇ ಇದ್ದರೂ ಗೌರಿನ ನಾನು ಕರ್ಕೊಂಬರ್ತೀನಿ, ಹುಷಾರಾಗಿರಿ ಅಂತ ಧೈರ್ಯ ತುಂಬಿ ಹೊರಡ್ತಾ ಇರ್ತಾನೆ.
ಈ ಕಡೆ ಶಂಕರ ಗೌರಿನ ಹುಡುಗಕ್ಕೆ ಅಂತ ಓಡಾಡ್ತಾ ಇರ್ತಾನೆ. ಹಾಗೆ ಬರ್ತಾ ಇರಬೇಕಾದ್ರೆ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಸಾಫ್ಟ್ವೇರ್ ಹುಡುಗನಿಗೆ ಕಾಲ್ ಮಾಡಿ, ನೋಡ್ಲಾ ಇದೊಂದು ನಂಬರ್ ಕೊಡ್ತೀನಿ, ಆ ಗಾಡಿ ಎಲ್ಲೋಗ್ತಿದೆ ಅಪ್ಡೇಟ್ ಎಲ್ಲ ನನಗೆ ಬೇಕು ಅಂತ ಈ ಕಡೆ ತುಮಕೂರು ಕಡೆ ಅವನು ಸಹ ಗಾಡಿ ತೊಗೊಂಡು ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಶಿವರುದ್ರಪ್ಪ ಶಂಕರ ಕಣ್ಣಿಗೆ ಬಿದ್ದೇ ಬಿಡ್ತಾನೆ. ಹಾಗೆ ಇದೇನಿದು ಇಲ್ಲಿದ್ದಾನಲ್ಲ ಇವನು ಅಂತ ಅಂದ್ಕೊಂಡು ಫಾಲೋ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರೆ ಗಾಡಿ ಕೆಟ್ಟೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಗಾಡಿ ಕೆಟ್ಟೋಯ್ತಲ್ಲ ಅಂತ ಟೆನ್ಷನ್ ಇರಬೇಕಾದ್ರೆ ಒಬ್ಬ ಮೆಕ್ಯಾನಿಕ್ ಬಂದು ಇರಿ ಸರ್ ನಾನೇ ನೋಡ್ತೀನಿ ಅಂತ ಗಾಡಿನ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಿವರುದ್ರಪ್ಪ ಅಲ್ಲಿಂದ ಪಾಸ್ ಆಗಿಬಿಡ್ತಾನೆ. ಹಾಗೆ ಮನೇಲಿ ವಿಜಯ್ ತುಂಬ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಗೌರಿ ನೀನು ಎಲ್ಲಿದ್ಯಾ, ಆ ಪಾಪಿಗಳು ನಿನಗೆ ಎಷ್ಟು ಟೆನ್ಷನ್ ಕೊಡ್ತಾ ಇದ್ದಾರೋ, ಏನೇನು ಟಾರ್ಚರ್ ಕೊಡ್ತಿದ್ಯೋ ಒಂದು ಗೊತ್ತಾಗ್ತಿಲ್ಲ, ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ, ಆದಷ್ಟು ಬೇಗ ಬಾ ಗೌರಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ಭೂಮಿ ಬರ್ತಾಳೆ. ವಿಜಯ್ ಏನು ಮಾಡ್ತಿದ್ಯಾ, ಏನು ಕಳ್ತಾ ಇದೆಯಾ, ಕಣ್ಣೀರು ಹಾಕೊಂಡು ಕುತ್ಕೊಂಡ್ರೆ ಅಮ್ಮ ಬರ್ತಾಳ, ಮನೆ ಕೆಲಸ ಮಾಡೇ ಇಲ್ಲ, ಕಸ ನೋಡು ಒಡೆದೇ ಇಲ್ಲ, ಪಾತ್ರೆ ತೊಳೆದಿಲ್ಲ, ಬಾ ಕ್ಲೀನ್ ಮಾಡು ಅಂದಾಗ, ನೋಡು ಪುಟಾಣಿ ನನಗೆ ಇದನ್ನೆಲ್ಲ ಮಾಡೋಕ್ಕೆ ಮನಸ್ಸಿಲ್ಲ, ಎಲ್ಲಿ ನೋಡಿದ್ರು ನಿಮ್ಮಮ್ಮ ಗೌರಿನೇ ಕಾಣ್ತಾ ಇದ್ದಾಳೆ, ಪ್ಲೀಸ್ ಸುಮ್ಮನಿರು ಅಂದಾಗ, ಹಾಗಂದ್ರೆ ಹೇಗೆ, ನಾನು ಇದನ್ನೆಲ್ಲ ಧೈರ್ಯ ತಗೋ ಅಂತ ಹೇಳ್ತಾ ಇರ್ತಾಳೆ. ನೀನಾ ಅಂತಂದಾಗ, ಹೌದು ಹಾಲೆಲ್ಲ ಕ್ಲೀನ್ ಮಾಡಿದ್ದೀನಿ, ಇವಾಗ ಕಿಚನ್ನು ಮತ್ತು ಈ ಕಡೆ ರೂಮ್ನ ಕ್ಲೀನ್ ಮಾಡಬೇಕು ಅಂದಾಗ, ನಿನ್ನ ಕೈಲಿ ಆಗಲ್ಲ ಪುಟ, ಟೆನ್ಷನ್ ತೊಗೋಬೇಡ ಅಂತ ಹೇಳ್ತಾ ಇರ್ತಾಳೆ. ನನ್ನ ಕೈಲಿ ಆಗ್ದಲ್ಲೇ ಇರೋದು ಏನಿದೆ ಹೇಳು, ಎಲ್ಲ ಕೆಲಸ ಮಾಡ್ಕೊಡ್ತೀನಿ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮೆಕ್ಯಾನಿಕ್ ಕಾರ್ ಸರಿ ಮಾಡ್ತಿರ್ಬೇಕಾದ್ರೆ ಈ ಕಡೆ ಇನ್ನೊಬ್ಬ ಮೆಕ್ಯಾನಿಕ್ ಬಂದು ಹೇಳ್ತಾ ಇರ್ತಾನೆ, ಬರ್ಲ ಬೇಗ ಶಿವರುದ್ರಪ್ಪನ ಕಾರ್ನ ಸರಿ ಮಾಡಬೇಕು, ಇಲ್ಲ ಅಂತ ಅಂದರೆ ಗೊತ್ತಲ್ಲ ಅವರಿಬ್ರು ಮೊದಲೇ ಸರಿ ಇಲ್ಲ, ಇಬ್ರು ಯಾರು ಗಲಾಟೆ ಮಾಡ್ಕೊಂಡ್ರೆ ತಗೊಂಡೋಗಿ ಸಮುದ್ರಕ್ಕೆ ಎಸ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಏನು ಹೇಳ್ತಿದ್ಯಾ ಅಂತ ಅಂದಾಗ, ಹೌದು ಅವರಿಬ್ಬರು ಡಿ ಸಿ ಮೇಡಮ್ ಜೊತೆ ಜಗಳ ಮಾಡ್ಕೊಂಡಿದ್ದಕ್ಕೆ ಈ ಕಡೆ ರುದ್ರನವ್ರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದಾರಂತೆ, ಅದಕ್ಕೆ ಡಿ ಸಿ ಮೇಡಮ್ ಕತೆ ಏನಾಗುತ್ತೆ ಎತ್ತೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ತುಂಬ ಶಾಕ್ ಆಗಿ ಶಂಕರ ಅವ್ರ ಮುಖ ನಾನು ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಿವರುದ್ರಪ್ಪ ಸಮುದ್ರಕ್ಕೆ ಎಸಿಬೇಕು ಅಂತ ಗೌರಿನ ಕರ್ಕೊಂಡು ಬಂದೇ ಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.